ಶಿವಮೊಗ್ಗದತ್ತ ಮಂಜುನಾಥ್ ಪಾರ್ಥಿವ ಬೆಳಿಗ್ಗೆ 9 ಗಂಟೆಗೆ ಅವರ ನಿವಾಸಕ್ಕೆ ಮಂಜುನಾಥ್ ಪಾರ್ಥಿವ ತಲುಪುತ್ತೆ. ಜಿಲ್ಲಾಡಳಿತದಿಂದ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಜನ. ಮಂಜುನಾಥ್ ನಿವಾಸದಲ್ಲಿ ನೀರವ ಮೌನ ಮಡುಗಟ್ಟಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರಿಂದ ಅಂತಿಮ ದರ್ಶನ. ಬೆಳಗ್ಗೆ 9 ಗಂಟೆಗೆ ಮಂಜುನಾಥ್ ಮೃತದೇಹ ಶಿವಮೊಗ್ಗ ತಲುಪುತ್ತೆ. ಬೆಂಗಳೂರಿನಿಂದ ಆಂಬ್ಯುಲೆನ್ಸ್ನಲ್ಲಿ ಶಿವಮೊಗ್ಗಕ್ಕೆ ಪಾರ್ಥಿವ ಶರೀರ ರವಾನೆಯಾಗಿದೆ. ಶಿವಮೊಗ್ಗ ನಗರದಿಂದ ಮೆರವಣಿಗೆ ಮೂಲಕ ಮನೆಗೆ ತರುವುದಕ್ಕೆ ಸಿದ್ಧತೆ ಆಗಿದೆ. ಮನೆಯಲ್ಲಿ ಅಂತಿಮ ದರ್ಶನಕ್ಕಾಗಿ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಣ್ಣೀರು ಹಾಕ್ತಾ ಮನೆಗೆ ಬರ್ತಾ ಇದ್ದಾರೆ ಸಂಬಂಧಿಕರು. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾಗಿರುವಂಥ ಮಂಜುನಾಥ್ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲ ಗಂಟೆಗಳಲ್ಲೇ ಶಿವಮೊಗ್ಗಕ್ಕೆ ಅವರ ಸ್ವಗೃಹಕ್ಕೆ ಬರಲಿದೆ. ಹಾಗಾಗಿ ಅಂತಿಮ ಹಂತದ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿರುವಂಥದ್ದು. ಶಿವಮೊಗ್ಗದ ವಿಜಯನಗರದ ಬಡಾವಣೆಯಲ್ಲಿರುವಂಥ ಅವರ ಸ್ವಗೃಹಕ್ಕೆ ಇನ್ನೇನು ಕೆಲ ಗಂಟೆಗಳಲ್ಲೇ ಪಾರ್ಥಿವ ಶರೀರ ಬರಲಿದೆ. ಹಾಗಾಗಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿರುವಂಥದ್ದು. ಬ್ಯಾರಿಗೇಡ್ಗಳನ್ನು ಕೂಡ ಹಾಕಿರುವಂಥ ದೃಶ್ಯವನ್ನು ಕೂಡ ಕಾಣಬಹುದಾಗಿರುವಂಥದ್ದು. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲಿಕ್ಕೆ ಆಗಮಿಸುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿರುವಂಥದ್ದು. ಈಗಾಗಲೇ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಮನೆಗೆ ಕೂಡ ಭೇಟಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅವರ ಮಗ ವಿಜಯ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಕೂಡ ನೆರವೇರಲಿರುವಂಥದ್ದು. ಬ್ರಾಹ್ಮಣ ಸಮುದಾಯದ ವಿಧಿವಿಧಾನಗಳು ನೆರವೇರಲಿದ್ದು ಮಧ್ಯಾಹ್ನದ ಹೊತ್ತಿಗೆ ರೋಟರಿ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹಾಗಾಗಿ ಈಗಾಗಲೇ ಶಿವಮೊಗ್ಗ ನಗರವನ್ನು ಈಗಾಗಲೇ ಮಧ್ಯಾಹ್ನದವರೆಗೂ ಕೂಡ ಬಂದ್ ಮಾಡಿ ವ್ಯಾಪಾರಸ್ಥರು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕೂಡ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಶಿವಮೊಗ್ಗ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂತಿಮ ದರ್ಶನ ಪಡೆಯಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರುವಂಥ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಶಿವಮೊಗ್ಗದ ನಗರದಿಂದ ಬೆಂಗಳೂರಿನಿಂದ ಆಂಬ್ಯುಲೆನ್ಸ್ನಲ್ಲಿ ಪಾರ್ಥಿವ ಶರೀರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರಕ್ಕೆ ಆಗಮಿಸುವಂಥ ವೇಳೆಯಲ್ಲಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಪಾರ್ಥಿವ ಶರೀರದ ಮುಂಭಾಗದಲ್ಲಿ ಬೈಕ್ ಜಾಥಾದ ಮೂಲಕ ಪಾರ್ಥಿವ ಶರೀರವನ್ನು ಸ್ವಗೃಹಕ್ಕೆ ರವಾನೆ ಮಾಡುವಂಥ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಶಿವಮೊಗ್ಗಾದ್ಯಂತವೂ ಕೂಡ ಕಲ್ಪಿಸಿರುವಂಥದ್ದು. ಪೊಲೀಸರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇದು ಮಂಜುನಾಥ್ ಅವರ ಸ್ವಗೃಹದ ಮುಂದೆ ಕಂಡುಬರ್ತಿರುವಂಥ ದೃಶ್ಯವಾಗಿರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಗಣ್ಯರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆಯಲಿಕ್ಕೆ ಆಗಮಿಸುವಂಥ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಶಿವಮೊಗ್ಗದಿಂದ ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮಂಜುನಾಥ್ ಅವರು ಮೃತಪಟ್ಟು ಇಂದಿಗೆ 3ನೇ ದಿನ ಆಗಿದೆ. ಅವರ ಒಂದು ಪಾರ್ಥಿವ ಶರೀರ ಈಗಾಗಲೇ ಬೆಂಗಳೂರನ್ನ ತಲುಪಿ ಸುಮಾರು ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಶೆಡ್ಯೂಲ್ ಟೈಮ್ ಪ್ರಕಾರ ತಲುಪಿದೆ. ಜೊತೆಗೆ ಅವರ ಪತ್ನಿ ಮತ್ತು ಮಗ ಅವರು ಮತ್ತು ಪಾರ್ಥಿವವನ್ನು ಬೈ ರೋಡ್ ನಾವು ಈಗಾಗಲೇ ಬೆಂಗಳೂರಿಂದ ನಮ್ಮ ಶಿವಮೊಗ್ಗದ ಕಡೆಗೆ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಹುಶಃ ಹೆಚ್ಚು ಕಡಿಮೆ 9 ಅಥವಾ 9:30 ಆ ಟೈಮಲ್ಲಿ ಅವರು ಇಲ್ಲಿ ನಮ್ಮ ಮನೆಗೆ ತಲುಪ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅವರನ್ನು ಇಲ್ಲಿ ರಿಸೀವ್ ಮಾಡಿದ ನಂತರದಲ್ಲಿ ನಮ್ಮ ಮನೆಯಲ್ಲಿ ಮುಂದಿನ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಸಂಪ್ರದಾಯದ ಪ್ರಕಾರ ನಾವು ಪುರೋಹಿತರ ಮಾರ್ಗದರ್ಶನದಲ್ಲಿ ಈಗಾಗಲೇ ಅವರು ಹೇಳಿದ್ದಾರೆ ಏನೇನಾಗಬೇಕು ಅನ್ನೋದನ್ನು ಅವರೆಲ್ಲ ಅದರ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನ ಏನೇನಾಗಬೇಕು ಅದೆಲ್ಲ ಕೂಡ ನಡೆಯುತ್ತೆ. ಅದಾದ ನಂತರದಲ್ಲಿ ಅವರ ಪಾರ್ಥಿವವನ್ನು ಸಾರ್ವಜನಿಕರ ಮಂಜುನಾಥ್ ಅವರೀಗ ಕೇವಲ ಕುಟುಂಬಕ್ಕೆ ಮಾತ್ರ ಅಲ್ಲ, ಎಲ್ಲ ಇಡೀ ನಾಡಿಗೆ ಸಮಾಜಕ್ಕೆ ಸೇರಿದವರಾಗಿರೋದ್ರಿಂದ ಸಾರ್ವಜನಿಕ ದರ್ಶನಕ್ಕೂ ಕೂಡ ಆಡಳಿತ ವ್ಯವಸ್ಥೆ ಮಾಡಿದೆ. ಹಾಗಾಗಿ ದರ್ಶನಕ್ಕೂ ಕೂಡ ಏರ್ಪಾಡನ್ನು ಮಾಡಿರಲಾಗುತ್ತೆ. ಮನೆಯಲ್ಲಿ ಕುಟುಂಬಸ್ಥರ ಕೌಟುಂಬಿಕ ಕಾರ್ಯಗಳು ಎಲ್ಲ ವಿಧಿವಿಧಾನಗಳು ನಡೆದ ನಂತರದಲ್ಲಿ ಸಾರ್ವಜನಿಕ ದರ್ಶನ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು ಈ ವಿಷಯದಲ್ಲಿ ಅಂಥೇಳಿ ಮಾಧ್ಯಮಗಳ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದನ್ನೆಲ್ಲ ನಮ್ಮ ಇವರು ಪುರೋಹಿತರು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ ನಾವು.
ನಾವು ಹಾಗಾಗಿ ರಾಹುಕಾಲ ನೀವೇನು ಹೇಳಿದ್ರಿ ಅದೆಲ್ಲ ನೋಡಿಕೊಂಡು ಅದರ ಪ್ರಕಾರನೇ ನಾವು ಈ ಸಮಯವನ್ನು ಹೇಳ್ತಾ ಇರೋದು ಸರ್. 12ವರೆಗೆ ನಾವು ಇಲ್ಲಿಂದ ಪಾರ್ಥಿವವನ್ನು ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಇವತ್ತು 3ನೇ ದಿನ ಆಗಿರೋದ್ರಿಂದ ಅಲ್ಲಿ ನಮಗೆ ಹೆಚ್ಚು ಸಮಯ ಬೇಕಾಗತ್ತೆ. ಮನೆಯಲ್ಲಿ ಆಗ ಕಾರ್ಯಕ್ಕಿಂತ ಹೆಚ್ಚಾಗಿ ಅಲ್ಲಿ ನಾವು ಚಿತಾಗಾರದಲ್ಲಿ ಕಾರ್ಯ ಜಾಸ್ತಿ ಇದೆ ಅಂತ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಅದೆಲ್ಲ ಕೂಡ ನಾವು ಮಾತಾಡಿದ್ದೀವಿ ಸಂಬಂಧಪಟ್ಟ ಧಾರ್ಮಿಕ ವ್ಯಕ್ತಿ ಹತ್ರ. ಜೊತೆಗೆ ಈ ಕಾರ್ಯವನ್ನು ನಡೆಸ್ತಕ್ಕಂಥವರು ಮಂಜುನಾಥ್ ಅವರ ಮಗ, ಅವನು ಇನ್ನೂ ಚಿಕ್ಕ ಅಂದರೆ ಹುಡುಗ, ಕಾಲೇಜು ಹುಡುಗ, ಅವನು ಕೂಡ ನೋವಲ್ಲಿದ್ದಾನೆ. ಸೊ ಇದಕ್ಕೆಲ್ಲ ಕೂಡ ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯಗಳಿಗೂ ಕೂಡ ಅದರದ್ದೇ ಆದ ನಿಯಮ ಇರುತ್ತೆ, ವಿನಾಯಿತಿಗಳು ಕೂಡ ಇರ್ತವೆ. ಅದನ್ನೆಲ್ಲ ಕೂಡ ಅವರು ನಿರ್ವಹಣೆ ಮಾಡ್ತಾರೆ ಸಂಬಂಧಪಟ್ಟ ಧಾರ್ಮಿಕ ವ್ಯಕ್ತಿಗಳು. ಅವರು ಆಲ್ರೆಡಿ ಅದನ್ನು ಬ್ರೀಫ್ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸರ್ ನಾವು ಎಲ್ಲ ಮುಂದಿನ ಏನೇನು ದಹನಕ್ಕೆ ಏನೇನು ಆಗಬೇಕು ಅದ್ರ ಬಗ್ಗೆ ಎಲ್ಲ ನಾವು ಕಾರ್ಯಗಳನ್ನು ಮತ್ತು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸರ್. ನಾವು ಮೃತದೇಹ ಮನೆ ತಲುಪಿದ ನಂತರದಲ್ಲಿ ಮನೆ ಒಳಗಡೆ ಸುಮಾರು 1 ಗಂಟೆ ಅಂತ ಹೇಳಿದ್ದಾರೆ. 1 ಗಂಟೆ ಇಲ್ಲಿ ಒಳಗಡೆ ನಮ್ಮ ಕೆಲಸಗಳಿರ್ತವೆ, ಕಾರ್ಯಗಳು, ಕುಟುಂಬಸ್ಥರು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅದರ ನಂತರದಲ್ಲಿ ಸರ್ ಈಗ ಉದಾಹರಣೆಗೆ 9 ಗಂಟೆಗೆ 9:15 ತಲುಪಿದರೆ ಇನ್ನು 10:15 ಆ ಟೈಮ್ ಆಗುತ್ತೆ. ಹಾಗೆ ಅದು ಡಿಪೆಂಡ್ಸ್ ಆನ್ ದೇರ್ ಅರೈವಲ್ ಟೈಮ್. ಅದನ್ನು ಎಕ್ಸಾಕ್ಟ್ ನಾನು ಟೈಮ್ ಹೇಳೋಕ್ಕಾಗಲ್ಲ. ಸುಮಾರು 1 ಗಂಟೆ ನಮಗಿಲ್ಲಿ ಬೇಕು ಅಂತ ಹೇಳಿದ್ದಾರೆ. ನಂತರದಲ್ಲಿ 12:15ವರೆಗೆ ಕೂಡ ಸಾರ್ವಜನಿಕರಿಗೆ ಅವಕಾಶ ಇದೆ ಸರ್. ಮಂಜುನಾಥ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.